ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ ವಿಶ್ವದಲ್ಲಿ ಯಾವ ದೇಶದ ಹತ್ರ ಎಷ್ಟು ಅಣು ಬಾಂಬ್ಗಳಿದೆ, ನ್ಯೂಕ್ಲಿಯರ್ ಬಾಂಬ್ ಅಂತಲೂ ಕರೀತಾರೆ, ಪರಮಾಣು ಶಸ್ತ್ರಾಸ್ತ್ರಗಳು ಯಾವ ದೇಶದ ಹತ್ರ ಎಷ್ಟಿದೆ ಮತ್ತು ಅವರು ಎಷ್ಟು ಬಾರಿ ಒಂದು ನ್ಯೂಕ್ಲಿಯರ್ ಟೆಸ್ಟನ್ನು ಅಂದರೆ ನ್ಯೂಕ್ಲಿಯರ್ ಪರಮಾಣು ಪರೀಕ್ಷೆಯನ್ನು ಎಷ್ಟು ಬಾರಿ ಮಾಡಿದ್ದಾರೆ ಮತ್ತು ಮೊದಲ ಬಾರಿ ಅವರು ಯಾವಾಗ ಪರೀಕ್ಷೆಯನ್ನು ನಡೆಸಿದ್ರು ಅದ್ರ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲ ಈ ಒಂದು ಸ್ಥಾನ ರಷ್ಯಾಗೆ ಬರುತ್ತೆ. ಅವ್ರ ಹತ್ರ ಪರಮಾಣು ಶಸ್ತ್ರಗಳು ತುಂಬ ಹೆಚ್ಚಿರೋದ್ರಿಂದ ಅವರಿಗೆ ಮೊದಲ ಸ್ಥಾನವನ್ನು ನೀಡಲಾಗ್ತದೆ. ರಷ್ಯಾ ಹತ್ರ 7300 ಪರಮಾಣು ನ್ಯೂಕ್ಲಿಯರ್ ಬಾಂಬ್ಗಳು ಇರುವಂಥದ್ದು. ಇಷ್ಟು ನ್ಯೂಕ್ಲಿಯರ್ ಬಾಂಬಿಂದ ನಮ್ಮ ವಿಶ್ವವನ್ನೇ ಬ್ಲಾಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಮತ್ತು ಇವರು 715 ಬಾರಿ ಒಂದು ಪರೀಕ್ಷೆಯನ್ನು ಮಾಡಿದ್ದಾರೆ. ಒಂದು ರಷ್ಯಾ ದೇಶ 715 ಬಾರಿ ಪರೀಕ್ಷೆಯನ್ನು ಮಾಡಿದೆ. ಮೊದಲನೇ ಪರೀಕ್ಷೆನ 1949 ಆಗಸ್ಟಲ್ಲಿ ಒಂದು ರಷ್ಯಾ ದೇಶ ಮಾಡುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ 715 ಬಾರಿ ಈ ಒಂದು ನ್ಯೂಕ್ಲಿಯರ್ ಪರೀಕ್ಷೆಯನ್ನು ಮಾಡಿದ್ದಾರೆ. ಇನ್ನು ಎರಡನೇ ಸ್ಥಾನ ಯಾರಿಗೂ ಹೋಗುತ್ತೆ ಅಂತ ನೋಡೋಣ. ಎರಡನೇ ಸ್ಥಾನ ಬಂದ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಎರಡನೇ ಸ್ಥಾನ ಬರ್ತಿರುವಂಥದ್ದು. ಇವರ ಹತ್ರ ಒಟ್ಟಾರೆ 6970 ನ್ಯೂಕ್ಲಿಯರ್ ಬಾಂಬ್ಗಳಿದೆ. ಪರಮಾಣು ಶಸ್ತ್ರಗಳು 6970 ಮತ್ತು ಒಟ್ಟಾರೆ 1030 ಬಾರಿ ಒಂದು ಪರಮಾಣು ಪರೀಕ್ಷೆಯನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮಾಡಿರುವಂಥದ್ದು. ಇದು ಕೂಡ ಒಂದು ರೀತಿ ತುಂಬ ಪವರ್ಫುಲ್ ಕಂಟ್ರಿ ಅಂತಲೇ ಹೇಳ್ಬೋದು. 6970 ಏನು ಬೇಕಾದ್ರೂ ಮಾಡುವಂಥ ಸಾಧ್ಯತೆ ತುಂಬ ದೊಡ್ಡ ನಂಬರ್ ಅದು. ಇನ್ನು ಮೊದಲನೇ ಬಾರಿ ಈ ಒಂದು ಅಮೆರಿಕಾ ಜುಲೈ 1945ರಲ್ಲಿ ಈ ಒಂದು ಪರೀಕ್ಷೆಯನ್ನು ಮಾಡುತ್ತೆ. ಹಿರೋಶಿಮಾ ಮತ್ತು ನಾಗಸಾಕಿಯು ಕೂಡ ಬಾಂಬ್ ಹಾಕಿದ್ದು ಇವರನ್ನೇ. ಆಗಲೇ ಗೊತ್ತಾಗಿದ್ದು ನಮಗೆ ಈ ಒಂದು ನ್ಯೂಕ್ಲಿಯರ್ ಬಾಂಬ್ ಅಂದರೆ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ. ಇವರು ಮೊದಲು ಅಣು ಬಾಂಬನ್ನು ಕಂಡುಹಿಡಿದು ಕೂಡ ಇದೇ ದೇಶ, ಪರೀಕ್ಷೆ ಮಾಡಿದ್ದು ಇದೇ ದೇಶ, ಉಪಯೋಗಿಸಿದ್ದು ಕೂಡ ಇದೇ ದೇಶ ಅಮೆರಿಕಾ. ಮೊದಲ ಪರೀಕ್ಷೆ ಜುಲೈ 1945. ಇನ್ನು ಮೂರನೇ ಸ್ಥಾನ ಯಾರಿಗೋಗುತ್ತೆ ಅಂತ ಅಂದರೆ ಫ್ರಾನ್ಸ್ ದೇಶಕ್ಕೆ ಹೋಗುತ್ತೆ. ಹೌದು, ಫ್ರಾನ್ಸ್ ದೇಶದ ಬಳಿ ಅಪ್ರಾಕ್ಸಿಮೇಟ್ಲಿ ಕರೆಕ್ಟ್ ಸರಿಯಾದ ವ್ಯಾಲ್ಯೂ ಗೊತ್ತಿಲ್ಲ, ಆ ಕಂಟ್ರಿಗೆ ಗೊತ್ತಿರುತ್ತೆ, ಬಿಟ್ಕೊಡಲ್ಲ ಅವರು. ಒಟ್ಟಾರೆ ಅಪ್ರಾಕ್ಸಿಮೇಟ್ಲಿ 300 ಈ ಒಂದು ನ್ಯೂಕ್ಲಿಯರ್ ಬಾಂಬ್ಗಳು ಇರುವಂಥದ್ದು. ಮತ್ತು ಇವರು ಒಟ್ಟಾರೆ 210 ಬಾರಿ ಒಂದು ಫ್ರಾನ್ಸ್ ದೇಶ ಈ ಒಂದು ಪರೀಕ್ಷೆಯನ್ನು ಮಾಡಿದೆ. ಇನ್ನು ಮೊದಲ ಪರೀಕ್ಷೆಯನ್ನು ಫೆಬ್ರವರಿ 1960ರಲ್ಲಿ ಒಂದು ಫ್ರಾನ್ಸ್ ದೇಶ ಈ ಒಂದು ಪರಮಾಣು ಪರೀಕ್ಷೆಯನ್ನು ಮಾಡುತ್ತೆ. ಇದಕ್ಕೆ ಒಂದು ಮೂರನೇ ಸ್ಥಾನವನ್ನು ನೀಡಲಾಗಿರುವಂಥದ್ದು. ಇದು ಕೂಡ ಒಂದು ಒಳ್ಳೆಯ ಪವರ್ಫುಲ್ ದೇಶ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ಸ್ಥಾನ ಬಂದ್ಬಿಟ್ಟು ಚೀನಾ ದೇಶಕ್ಕೆ ಹೋಗುತ್ತೆ. ಹೌದು, ಚೀನಾ ದೇಶ ಒಟ್ಟಾರೆ 260 ಪರಮಾಣು ಶಸ್ತ್ರಾಸ್ತ್ರಗಳನ್ನು, ಅಣುಬಾಂಬ್ಗಳನ್ನು ಹೊಂದಿರುವಂಥದ್ದು. ಒಟ್ಟಾರೆ 45 ಬಾರಿ ಪರೀಕ್ಷೆಯನ್ನು ಈ ಚೀನಾ ದೇಶ ಮಾಡಿದೆ. ನಮ್ಮ ಪಾಪ್ಯುಲೇಷನ್ ತುಂಬ ಹೆಚ್ಚಿದೆ ದೇಶದಲ್ಲಿ, ನಮ್ಮ ಭಾರತಕ್ಕೆ ಹೋಲಿಸ್ಬೋದು ಈ ಒಂದು ಕಂಟ್ರಿಯನ್ನು. ಮತ್ತು ಮೊದಲ ಪರೀಕ್ಷೆಯನ್ನು ಅಕ್ಟೋಬರ್ 1964ರಲ್ಲೇ ಈ ಒಂದು ಚೀನಾ ದೇಶ ಮಾಡಿರುವಂಥದ್ದು. ಒಂದು ರೀತಿ ಪವರ್ಫುಲ್ ಕಂಟ್ರಿ ಅಂತಲೇ ಹೇಳ್ಬೋದು. ಈಗ ಅಮೆರಿಕಾಗೆ ನಾವು ಕಂಪೇರ್ ಮಾಡ್ಬೋದು ಈ ಒಂದು ದೇಶವನ್ನು. ಆದರೂ ಅಣುಬಾಂಬ್ಗಳು ತುಂಬ ಕಮ್ಮಿ ಇದ್ರೂ ಈ ಒಂದು ಸ್ಟ್ರೆಂತ್ ಆಗಿರ್ಬೋದು, ಏರೋಪ್ಲೇನ್ಗಳಾಗಿರ್ಬೋದು, ಫೈಟರ್ ಜೆಟ್ಗಳಾಗಿರ್ಬೋದು, ಎಲ್ಲದರಲ್ಲೂ ಅಮೆರಿಕಾಗೆ ನಾವು ಇದನ್ನು ಕಂಪೇರ್ ಮಾಡ್ಬೋದು. ಇದು ಕೂಡ ಒಂದು ರೀತಿ ತುಂಬ ಪವರ್ಫುಲ್ ದೇಶ ಅಂತಲೇ ಹೇಳ್ಬೋದು. ಇನ್ನು 5ನೇ ಸ್ಥಾನ ಬಂದ್ಬಿಟ್ಟು ಇಂಗ್ಲೆಂಡ್ ದೇಶಕ್ಕೆ ಹೋಗುತ್ತೆ. ಹೌದು, ನಮ್ಮ ದೇಶವನ್ನು 200 ವರ್ಷಗಳ ಕಾಲ ಆಳಿದಂಥ ಇಂಗ್ಲೆಂಡ್ ದೇಶ ಒಟ್ಟಾರೆ 215 ಈ ಒಂದು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿದೆ ದೇಶ. ಮತ್ತು ಒಟ್ಟಾರೆ 45 ಬಾರಿ ಒಂದು ಪರಮಾಣು ಪರೀಕ್ಷೆಯನ್ನು ಮಾಡಿದ್ದಾರೆ ಇವರು, ನ್ಯೂಕ್ಲಿಯರ್ ಟೆಸ್ಟನ್ನು. ಮತ್ತು ಮೊದಲ ಬಾರಿಗೆ ಅಕ್ಟೋಬರ್ 1952ರಲ್ಲೇ ಇಂಗ್ಲೆಂಡ್ ದೇಶ ಒಂದು ಪರಮಾಣು ಪರೀಕ್ಷೆಯನ್ನು ಮಾಡಿತ್ತು. ಈ 5 ದೇಶಗಳು ತುಂಬ ಮುಂಚೆನೇ ಈ ಒಂದು ಪರಮಾಣು ಪರೀಕ್ಷೆಯನ್ನು ಮಾಡಿದಂಥ ದೇಶಗಳು, ಟಾಪ್ 5 ದೇಶಗಳು ಅಂತ ಹೇಳ್ಬೋದು. 1965 ಹಿಂದೆಯೇ ಈ ದೇಶಗಳೆಲ್ಲ ಪರಮಾಣು ಪರೀಕ್ಷೆಯನ್ನು ಮಾಡಿದೆ. ಅದರಿಂದ ಈ 5 ದೇಶಗಳು ಒಂದು ರೀತಿ ತುಂಬ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಸ್ಥಾನ ಬಂದ್ಬಿಟ್ಟು ಪಾಕಿಸ್ತಾನ. ಹೌದು, ಪಾಕಿಸ್ತಾನ ಹತ್ರ ಈ ಒಂದು ನ್ಯೂಕ್ಲಿಯರ್ ಬಾಂಬ್ಗಳು 110ರಿಂದ 130 ಇದೆ ಅಂತ ಹೇಳ್ಕೊತಿದ್ದಾರೆ. ಪರಮಾಣು ಶಸ್ತ್ರಗಳು ನಮ್ಮ ಹತ್ರ ತುಂಬ ಇದೆ ಅಂತ ಹೇಳ್ಕೊತಿದ್ದಾರೆ. ಅವ್ರಿಗೆ ಗೊತ್ತು ಅವ್ರ ಹತ್ರ ಎಷ್ಟಿದೆ ಅಂತ. ಮತ್ತು ಒಟ್ಟಾರೆ 2 ಬಾರಿ ಒಂದು ಪರಮಾಣು ಪರೀಕ್ಷೆಯನ್ನು, ನ್ಯೂಕ್ಲಿಯರ್ ಟೆಸ್ಟನ್ನು ಈ ಪಾಕಿಸ್ತಾನ ಮಾಡಿರುವಂಥದ್ದು ಮೊದಲ ಬಾರಿಗೆ ಇತ್ತೀಚೆಗೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಅಂದರೆ 1998 ಮೇಯಲ್ಲಿ ಈ ಒಂದು ಪಾಕಿಸ್ತಾನ ಈ ಒಂದು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡುತ್ತೆ. ಅವ್ರು ಹೇಳ್ಕೊತಿದ್ದಾರೆ, ಎಷ್ಟು ಸರಿ ಅವರಿಗೆ ಗೊತ್ತಿರುತ್ತೆ. ಒಟ್ಟಾರೆ ಪಾಕಿಸ್ತಾನ ಹತ್ರ ಕೂಡ ಇದೆ ಅಂತ ಒಂದು ಶಕ್ತಿಶಾಲಿ ದೇಶ ಅಲ್ಲ. ನಮಗಿಂತ, ನಮ್ಮ ಭಾರತಕ್ಕಿಂತ ಜಾಸ್ತಿ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಇಟ್ಕೊಂಡಿದ್ದಾರೆ. ನಮ್ಮ ಭಾರತ ಹತ್ರ ಎಷ್ಟಿದೆ ಅಂತ ನಮಗೂ ಗೊತ್ತಿಲ್ಲ ಬಿಡಿ. ಗೌರ್ಮೆಂಟ್ ಕಮ್ಮಿ ಹೇಳ್ಕೊಬೋದು, ತುಂಬ ಜಾಸ್ತಿ ಇದ್ರೂ ಇರ್ಬೋದು, ಅದು ಗೊತ್ತಿಲ್ಲ. ಇನ್ನು ಮುಂದಿನ ಸ್ಥಾನ
6ನೇ ಸ್ಥಾನ ಬಂದ್ಬಿಟ್ಟು ನಮ್ಮ ಭಾರತ ದೇಶಕ್ಕೆ. ಹೌದು, ನಮ್ಮ ಭಾರತ ದೇಶ ಹತ್ರ 110ರಿಂದ 120 ನ್ಯೂಕ್ಲಿಯರ್ ಬಾಂಬ್ಗಳಿರ್ಬೋದು. ನಮಗೂ ಗೊತ್ತಿಲ್ಲ ಎಕ್ಸಾಕ್ಟ್ ವ್ಯಾಲ್ಯೂ, ಗೌರ್ಮೆಂಟಿಗೆ ಗೊತ್ತಿರುತ್ತೆ, ನಮ್ಮ ಮಿಲಿಟ್ರಿಗೆ ಗೊತ್ತಿರುತ್ತೆ, ಇನ್ನೂ ಜಾಸ್ತಿ ಇರ್ಬೋದು, ಯಾರಿಗೆ ಗೊತ್ತು. ಮತ್ತು ಒಟ್ಟಾರೆ 3 ಬಾರಿ ಒಂದು ಪರೀಕ್ಷೆಯನ್ನು ನಮ್ಮ ಭಾರತ ಮಾಡಿರುವಂಥದ್ದು. ಮೊದಲನೇ ಬಾರಿಗೆ ಮೇ 1974ರಲ್ಲಿ ಈ ಒಂದು ಪರಮಾಣು ಪರೀಕ್ಷೆಯನ್ನು ಮಾಡುತ್ತೆ. ಆ 5 ದೇಶಗಳಾದ ನಂತರ ನಮ್ಮ ಭಾರತನೇ ಈ ಒಂದು 6ನೇ ದೇಶ ಈ ಒಂದು ಪರೀಕ್ಷೆಯನ್ನು ಮಾಡಿದ್ದು. ಅದಕ್ಕಿಂತ ಅದಾದ ಮೇಲೆ ಯಾವ ದೇಶಗಳು ಕೂಡ ಅಷ್ಟೊಂದು ಮಾಡಲಿಲ್ಲ. ಒಟ್ಟಾರೆ ನಮ್ಮ ಭಾರತಕ್ಕೆ ಈ ಒಂದು 7ನೇ ಸ್ಥಾನ ನೀಡಲಾಗ್ತಿರುವಂಥದ್ದು. 1974ರಲ್ಲಿ ನಾವು ಟೆಸ್ಟನ್ನು ಮಾಡಿದ್ದೀವಿ. ಇನ್ನು 8ನೇ ಸ್ಥಾನ ಇಸ್ರೇಲ್ಗೆ ಕೊಡಲಾಗ್ತಿರುವಂಥದ್ದು. ಹೌದು, ಇಸ್ರೇಲ್ ಹತ್ರ 80 ಈ ಒಂದು ನ್ಯೂಕ್ಲಿಯರ್ ಬಾಂಬ್ಗಳಿದೆ, ಈ ಒಂದು ಬಾಂಬ್ಗಳಿದೆ, ಪರಮಾಣು ಶಸ್ತ್ರಗಳಿದೆ ಅಂತ ಹೇಳಲಾಗ್ತಿದೆ. ಆದರೆ ಕನ್ಫರ್ಮೇಷನ್ ಇಲ್ಲ. ಇವ್ರ ಹತ್ರ ಇದೆ, ಎಲ್ರಿಗೂ ಗೊತ್ತು, ಬಟ್ ಇವರು ಹೇಳ್ಕೋತಿಲ್ಲ. ಬಟ್ ಎಲ್ರಿಗೂ ಗೊತ್ತು ವಿಶ್ವದಲ್ಲಿ ಇವ್ರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ. ಸೈಲೆಂಟ್ ಆಗಿದ್ದಾರೆ ಅವರು. ಮತ್ತು ಎಷ್ಟು ಬಾರಿ ಟೆಸ್ಟನ್ನು ಮಾಡಿದ್ದಾರೆ ಮತ್ತು ಮೊದಲ ಪರೀಕ್ಷೆ ಯಾವಾಗ ಮಾಡಿದ್ರು ಯಾವುದೇ ಒಂದು ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಸ್ರೇಲಿಗೆ ಅಮೇರಿಕಾ ನ್ಯೂಕ್ಲಿಯರ್ ಬಾಂಬನ್ನು ಸಪ್ಲೈ ಮಾಡ್ತಿದೆ ಅಂತ ಒಂದು ವಿಷಯ ಕೂಡ ಇದೆ. ಅದ್ರ ಬಗ್ಗೆ ನಾವಿಲ್ಲಿ ಮಾತಾಡೋದು ಬೇಡ. ಇಸ್ರೇಲ್ ಹತ್ರ ಒಟ್ಟಿಗೆ ಈ ಒಂದು ನ್ಯೂಕ್ಲಿಯರ್ ಬಾಂಬ್ ಇದೆ 80. ಯಾವಾಗ ಟೆಸ್ಟ್ ಮಾಡಿದ್ರು, ಮೊದಲು ಯಾವಾಗ ಟೆಸ್ಟ್ ಮಾಡಿದ್ರು, ಎಷ್ಟು ಟೆಸ್ಟ್ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅದರಿಂದ ನ್ಯೂಕ್ಲಿಯರ್ ಈ ಒಂದು ಇಸ್ರೇಲ್ ಹತ್ರ ಇದು ಕೂಡ ಒಂದು ರೀತಿ ಪವರ್ಫುಲ್ ಕಂಟ್ರಿ ಅಂತ ಹೇಳ್ಬೋದು. ಇನ್ನು ಕೊನೆಯ ಸ್ಥಾನ, ಒಟ್ಟಾರೆ 9ನೇ ಸ್ಥಾನ ಅಂತ ಹೇಳ್ಬೋದು ಈ ಒಂದು ಕಂಟ್ರಿಗೆ. 9ನೇ ಸ್ಥಾನ ಪಡ್ಕೊಂಡಿರುವಂಥ ನಾರ್ತ್ ಕೊರಿಯಾ. ಇತ್ತೀಚೆಗಷ್ಟೇ ಈ ಒಂದು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿರುವಂಥದ್ದು. ಉತ್ತರ ಕೊರಿಯಾ ಒಂದು ರೀತಿ ಒಂಥರ ಜೈಲು ಅಂತಲೇ ಹೇಳ್ಬೋದು ಈ ಒಂದು ದೇಶಕ್ಕೆ. ಇವರು ಒಟ್ಟಾರೆ ಎಷ್ಟು ನ್ಯೂಕ್ಲಿಯರ್ ಬಾಂಬ್ಗಳಿದೆ ಅಂತ ಗೊತ್ತಿಲ್ಲ. ಸದ್ಯದಲ್ಲಿ ನೋಡ್ಬೋದಿಲ್ಲ. ಅಕ್ಟೋಬರ್ 2006ರಲ್ಲಿ ಇವರು ಮೊದಲ ಪರೀಕ್ಷೆಯನ್ನು ಮಾಡ್ತಾರೆ. ಪರಮಾಣು ಪರೀಕ್ಷೆಗಳು ಒಟ್ಟು ಟೋಟಲ್ 4 ಮಾಡಿದ್ದಾರೆ. ಎಷ್ಟು ಬಾಂಬ್ಗಳಿದೆ ಮಾಹಿತಿ ಇಲ್ಲ, ಅವ್ರಿಗೆ ಗೊತ್ತಿರಬೇಕದು. ಇದಿಷ್ಟು ಕಂಟ್ರಿಗಳು ಒಟ್ಟಾರೆ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿರುವಂಥ ದೇಶಗಳು ಅಂತಲೇ ಹೇಳ್ಬೋದು. ಒಟ್ಟಾರೆ ನಮ್ಮ ವಿಶ್ವದಲ್ಲಿ ಇಷ್ಟು ದೇಶಗಳನ್ನು ಬಿಟ್ಟು ಬೇರೆ ಯಾರ ಹತ್ರ ಒಂದು ನ್ಯೂಕ್ಲಿಯರ್ ಬಾಂಬ್ ಇಲ್ಲ. ಹೌದು, ಬೇರೆ ದೇಶಗಳೆಲ್ಲ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳು, ಈ ಒಂದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ಈ ನ್ಯೂಕ್ಲಿಯರ್ ಇದನ್ನು ಯೂಸ್ ಮಾಡ್ತಾರೆ. ಆದರೆ ನ್ಯೂಕ್ಲಿಯರ್ ಬಾಂಬ್ ಇರುವಂಥದ್ದು ಕೇವಲ ನಿಮ್ಗೆ ಎಷ್ಟು ಹೇಳಿದೆ ಈಗ ಅಷ್ಟು ಕಂಟ್ರಿಗಳ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಒಂದು ನ್ಯೂಕ್ಲಿಯರ್ ಬಾಂಬ್ ಇಲ್ಲ. ತುಂಬ ಡೇಂಜರಸ್ ಆ್ಯಕ್ಚುಲಿ ನ್ಯೂಕ್ಲಿಯರ್ ಬಾಂಬು. ಒಂದು ದೊಡ್ಡ ಮಟ್ಟದ ಒಂದು ಅವಘಡವನ್ನು ಸೃಷ್ಟಿ ಮಾಡಬಲ್ಲಂಥ ಒಂದು ಸಾಮರ್ಥ್ಯ ಈ ಬಾಂಬ್ಗಳಿಗಿರುತ್ತೆ. ಅದರಿಂದ ಆ್ಯಕ್ಚುಲಿ ಒಳ್ಳೆಯದಲ್ಲ ಈ ಒಂದು ವಾರ್ ಇದೆಲ್ಲ. ಒಟ್ಟು ಇಷ್ಟು ದೇಶಗಳು ನಮ್ಮ ವಿಶ್ವವನ್ನು ಡೆಸ್ಟ್ರಾಯ್ ಮಾಡಬಲ್ಲಂಥ ಸಾಮರ್ಥ್ಯ ಇಷ್ಟು ದೇಶಗಳಿಗಿದೆ ಅಂತ ಹೇಳ್ಬೋದು. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.